ನಾನೊಬ್ಬ ಕಲಾವಿದೆಯಾಗಿ ಬಂದಾಗ ನಿರ್ಮಾಪಕರಿಲ್ಲದೆ ಕಲಾವಿದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಋಣ ಯಾವತ್ತೂ ನಮ್ಮನ್ನು ಕಾಡ್ತಾನೆ ಇರುತ್ತೆ. ನಿಮ್ಮ ಋಣದಿಂದ ನಾವು ಹೊರಗಡೆ ಬರೋಕ್ಕೂ ಸಾಧ್ಯವಿಲ್ಲ. ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ತಾವು ಒಂದು ಮಾತನ್ನು ಹೇಳಿದ್ರಿ, ನೀವು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಾಗ ನಾನು ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ಆಗೋಕ್ಕೆ ಕಾರಣಕರ್ತರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಪಾತ್ರ ಬಹಳ ದೊಡ್ಡದು. ರಾಜ್ಕುಮಾರ್ ಅವರ ಆಶೀರ್ವಾದ ಬಹಳ ದೊಡ್ಡದು. ಅವರ ಕುಟುಂಬದ ಆ ದೊಡ್ಡ ಮನೆಯ ಮಕ್ಕಳು ದೊಡ್ಡತನವನ್ನು ಮೆರೆದಿದ್ದಾರೆ. ಇಲ್ಲಿ ಶಿವಣ್ಣ ಇದ್ದಾರೆ. ಅವರು ಎಲ್ಲರ ಪಾತ್ರವೂ ಕೂಡ ಮತ್ತು ನಿರ್ಮಾಪಕರಾಗಲಿ ಉದ್ಯಮದ ಪ್ರತಿ ಒಂದು ವಲಯಗಳು ಕೂಡ ಆಶೀರ್ವದಿಸಿರೋದ್ರಿಂದ ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು. ತುಂಬ ಸಂತೋಷ ಆಗ್ತಿದೆ. ನಿರ್ಮಾಪಕ ಸಂಘ ಒಂದು ಕಟ್ಟಡವನ್ನು ಉದ್ಯಮ ವಾಕ್ಚಿತ್ರ ಬಂದು 90 ವರ್ಷದ ಸಂದರ್ಭದಲ್ಲಾದರೂ ಅದು ಆಗಿದೆ ಅನ್ನೋದಿದೆ ನೋಡಿ, ಅದು ಬಹಳ ದೊಡ್ಡದು. ಒಂದು ಗುಬ್ಬಿ ಕೂಡ ಒಂದು ತನ್ನದೇ ಆದಂಥ ತನ್ನ ಮಗುವಿಗಾಗಿ ಒಂದು ಗೂಡನ್ನು ಕಟ್ಕೊಳ್ಳುತ್ತೆ. ಆದರೆ ನಿರ್ಮಾಪಕರ ಸಮಸ್ಯೆಗಳು ಇವತ್ತು 300ಕ್ಕೂ ಹೆಚ್ಚಿನ ಚಿತ್ರಗಳು ಪ್ರತಿ ವರ್ಷ ಇವತ್ತು ತೆರೆ ಕಾಣಲಿಕ್ಕೆ ಸಿದ್ಧವಾಗ್ತಿದೆ. 3500ದಿಂದ 4500, 5000ದವರೆಗೂ ಸಿನಿಮಾಗಳಾಗಿದೆ. ಇಷ್ಟೆಲ್ಲ ಸಿನಿಮಾಗಳಾದರೂ ಕೂಡ ಈ ಉದ್ಯಮ ವರ್ಷದಲ್ಲಿ ಒಂದು 10 ಸಿನಿಮಾ ಅಥವಾ 15 ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಇನ್ನು ಉಳಿಕೆಯಂತೆ ಎಲ್ಲವೂ ಕೂಡ ಮಿಣುಕು ಹುಳದ ಥರ ಬೆಳಕಲ್ಲಿ ಬಂದು ತನ್ನ ಎಲ್ಲ ಮನೆ ಮಠ ವಸ್ತು ಎಲ್ಲವನ್ನು ಕಳ್ಕೊಂಡು ಇಲ್ಲಿ ಅವರು ತ್ಯಾಗವನ್ನು ಮಾಡ್ತಾರೆ. ಅವರಿಂದಾಗಿಯೇ ನಮಗಿವತ್ತು ಈ ನಂಬರ್ ಜಾಸ್ತಿ ಆಗಿರೋದು. ಅವ್ರಿಗೊಂದು ನಮಸ್ಕಾರವನ್ನು ಅವರನ್ನು ನಾವು ಸ್ಮರಿಸಲೇಬೇಕು. ಆ ನಿರ್ಮಾಪಕರನ್ನು ಎಲ್ಲರೂ ಹೇಳಿದ್ದಾರೆ, ಈ ಚಿತ್ರೋದ್ಯಮಕ್ಕೆ ಹೇಗಿರಬೇಕು ಏನಿರಬೇಕು ರೂಪುರೇಷೆ ಅಂತ. ಸುರೇಶ್ರವರನ್ನು ನಾನು ಅಭಿನಂದಿಸ್ತೇನೆ. ತಾವು ಬಹಳ ದೊಡ್ಡ ಕಾರ್ಯವನ್ನು ನಿರ್ವಹಿಸಿದ್ದೀರಾ ಮತ್ತು ನಿರ್ಮಾಪಕ ಸಂಘ ಅಂದಿನಿಂದ ಇಂದಿನವರೆಗೂ ಕೂಡ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಾ ಬಂದಿದೆ. ಬಟ್ ಈ ಸಂದರ್ಭದಲ್ಲಿ ನಾನೊಂದು ಹೇಳ್ತೀನಿ, ನಿರ್ಮಾಪಕ ಸಂಘ ಆಗ ಯಾರೋ ಹೇಳಿದ್ರು ಕೈ ಚಾಚಬೇಡಿ ಅಂತ. ಯಾವತ್ತೂ ಕೈಯಿಂದ ಕೊಟ್ಟಿರೋದೇ. ನಿರ್ಮಾಪಕ ಯಾವತ್ತೂ ಕೂಡ ತನ್ನ ಕೊಡುಗೆಯನ್ನು ಹೀಗೆ ಕೊಟ್ಟಿದ್ದಾನೆ, ಯಾವತ್ತೂ ಚಾಚಿಲ್ಲ. ಕಳ್ಕೊಂಡ್ರೂ ಸ್ವಾಭಿಮಾನಿಯಾಗಿ ಬದುಕಿದ್ದಾನೆ. ಅದರಿಂದಾಗಿ ನಾನು ನಿಮ್ಮಲ್ಲಿ ಅಧ್ಯಕ್ಷರಲ್ಲಿ ಬಣಕರ್ರವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನೀವು ಮುಂದಿನ ದಿನಗಳಲ್ಲಿ ಪ್ಲೀಸ್ ನಿರ್ಮಾಪಕರಿಗೆ ಬೇರೆ ಹಾಲಿವುಡ್ನಲ್ಲಿರ್ಬೋದು, ಈವನ್ ಬಾಂಬೆ ಸುಭಾಷ್ ಗೈ ಅವರ ಸ್ಟುಡಿಯೋಗಳಲ್ಲಿ ನಿರ್ಮಾಣ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತರಬೇತಿಗಳಿದೆ. ಪ್ಲೀಸ್ ಮಾಡಿಸಿ ಅದಕ್ಕೆ. ಯಾಕೆಂದರೆ ಚಲನಚಿತ್ರೋದ್ಯಮ ಕಲೋದ್ಯಮ ಅಂತ ಹೇಳಿದಾಗ ಚಿತ್ರ ಉದ್ಯಮ ಆಗೋದು ಯಾವಾಗ ಅಂದರೆ ಅದು ನಿಮಗೆ ಶಾಸ್ತ್ರೀಯವಾಗಿ ಆ ವಿದ್ಯೆಯನ್ನು ಬಳಸ್ಕೊಂಡಾಗ. ಸೋಲನ್ನು ಖಂಡಿತವಾಗ್ಲೂ ಕಂಡು ಈ ಬೆಳಕಿನ ಹುಳದ ಥರ ನಾವು ಹೋಗೋದು ಬೇಡ. ನಿಮ್ಮ ಕಟ್ಟಡ ತಾವು ಬಂದ ತಕ್ಷಣವೇ ನೀವು ಆ ಕಾರ್ಯವನ್ನು ಮಾಡಬೇಕು, ಕಾರ್ಯಾಗಾರವನ್ನು ಮಾಡಬೇಕು. ನೀವು ಸರ್ಕಾರದಲ್ಲಿ ಮಾತಾಡಿ, ಮೈಸೂರಿನಲ್ಲಿರ್ತಕ್ಕಂಥ ಜಾಗದಲ್ಲಿ ಮಾಡ್ತಿರೋ, ಬೆಂಗಳೂರಿನಲ್ಲಿ ಜಾಗವನ್ನು ಕೇಳ್ತಿರೋ ನನಗೆ ಗೊತ್ತಿಲ್ಲ. ಆದರೆ ಒಂದು ಇನ್ಸ್ಟಿಟ್ಯೂಟನ್ನು ನಿಮ್ಮ ವತಿಯಿಂದ ಮಾಡಿ. ಯಾಕೆಂದರೆ ಹೇಗೆ ಸಿನಿಮಾ ಮಾಡಬೇಕು ಅನ್ನೋದು ನಿಮ್ಗಳಿಗೆ ಗೊತ್ತಿರುತ್ತೆ. ಇನ್ನು ಉಳಿಕೆಯಂತೆ ರಮೇಶ್ ಅರವಿಂದ್ರವರು ಭಾಳ ಸೊಗಸಾಗಿ ಹೇಳಿದ್ರು. ಅವರ ಮಾತು ಕೇಳಿದ ಮೇಲೆ ನಮಗಿನ್ಯಾವ ಮಾತು ಹೇಳೋಕ್ಕೂ ಕೂಡ ಬಾಯಲ್ಲಿ ಬರ್ತಿಲ್ಲ. ಅಭಿನಂದನೆಗಳು, ಒಳ್ಳೆಯದಾಗಲಿ. ಇನ್ನು ಮುಂದಿನ ದಿನಗಳಲ್ಲಿ ಭಾಳ ಎತ್ತರಕ್ಕೆ ಉದ್ಯಮವನ್ನು ತೆಗೆದುಕೊಂಡು ಹೋಗುವಂಥ ಸಿನಿಮಾಗಳು ಬರಲಿ. ಶುಭಾಶಯಗಳು. ನಮಸ್ಕಾರ.